ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಏತಕ್ಕೆ ನಿನ್ನನೆ ಬಯಸಿದ ಹೃದಯ ಭಾಗ 14. ಇತಿ ಸಮೃದ್ಧಿ ಇಬ್ಬರು ಕಂಪನಿಯ ಡೀಲರ್ ಒಬ್ಬರ ಮನೆಯ ಆ್ಯನಿವರ್ಸ್ ಕಾರ್ಯಕ್ರಮಕ್ಕೆ ಹೊರಟಿದ್ರು. ಅವಳಿಗೆ ಹೋಗುವ ಇಷ್ಟ ಇಲ್ಲದಿದ್ದರೂ ಕಂಪ್ನಿಗಾಗಿ ಹೊರಟಿದ್ಲು. ಆದರೆ ಅವನ ಮನಸ್ಸು ಮಾತ್ರ ಉಯ್ಯಾಲೆ ಆಡುತ್ತಿತ್ತು. ಒಮ್ಮೆ ಅವಳನ್ನು ಕ್ಷಮಿಸಿ ಬಿಡಲೇ ಎಂದರೆ ಇನ್ನೊಮ್ಮೆ ನೀನು ನೋಡಿದ ಕೇಳಿದ ಘಟನೆಗಳೆಲ್ಲ ಸುಳ್ಳ ಎಂದು ಹೇಳುತ್ತಿತ್ತು. ಇಬ್ಬರ ಮಹಾಮೌನದ ಬಳಿಕ ಇಬ್ಬರು ಕರಣ್ ಮನೆ ತಲುಪಿದ್ರು. ಆದರೆ ಇವರು ಬರುವ ವಿಷಯ ತಿಳಿದು ಮನ್ವಿತ ಸಹ ಬಂದಿದ್ಲು. ಮನೆಯಲ್ಲಿ ಯಾರಿಗೂ ತಿಳಿಯದಂತೆ. ಹಾಯ್ ಮಿಸ್ಟರ್ ಸಮೃದ್ಧ್, ಹಾಯ್ ಮಿಸಸ್ ಸಮೃದ್ಧ್, ವೆಲ್ಕಮ್ ಎಂದು ಬರಮಾಡಿಕೊಂಡ ಕರಣ್. ಮೀಟ್ ಮೈ ವೈಫ್ ಸೌಮ್ಯ ಎಂದು ಪರಿಚಯಿಸಿದ. ಹಲೋ, ಹ್ಯಾಪಿ ಆ್ಯನಿವರ್ಸರಿ ಎಂದು ಇಬ್ಬರು ಸೇರಿ ಗಿಫ್ಟ್ ಕೊಟ್ಟು ಫೋಟೋ ಕ್ಲಿಕ್ಕಿಸಿಕೊಂಡ್ರು. ಸ್ಯಾಮ್, ನಿಮಗೆ ಬೇಕಾಗಿದ್ದು ಆ ಕಡೆ ಇದೆ ಎಂದು ಬಾರ್ ಕೌಂಟರ್ ಕಡೆಗೆ ತೋರಿಸಿದ ಕರಣ್. ನೋ ಕರಣ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಎಂದುವ ಬೇರೆ ಕಂಪನಿ ಸಿಇಒ ಜೊತೆ ಮಾತಿಗಿಳಿದ. ಅವಳು ಬೇರೆ ಹುಡುಗಿಯರ ಜೊತೆ ಸೇರಿಕೊಂಡ್ಳು. ಕೆಲ ಸಮಯದ ನಂತರ ಅವರ ವರ್ತನೆ ಸಹಿಸದೆ ಒಬ್ಬಳೇ ನಿಂತಿದ್ಲು. ಹಾಯ್ ಮಿಸ್ ಎಂದು ಪ್ರತ್ಯಕ್ಷ ಆದ ಕಾರ್ತಿಕ್, ಕರಣ್ ತಮ್ಮ. ಇವನ್ಯಾರಪ್ಪ, ಹೊಸ ವಿಲನ್ ಅನ್ಬೇಡಿ, ಜಸ್ಟ್ ಒನ್ ಕ್ಯಾರೆಕ್ಟರ್ ಅಷ್ಟೆ. ನಮಸ್ತೆ ಎಂದಳು ಅವನ ಕಡೆ ತಿರುಗಿ. ಯುವರ್ ಸ್ವೀಟ್ ನೇಮ್ ಪ್ಲೀಸ್. ಇತಿಹಾಸಿನಿ. ವಾವ್, ಎಂಥ ನೇಮ್ ರೀ ನಿಮ್ಮದು, ತುಂಬ ಡಿಫ್ರೆಂಟ್ ಆ್ಯಂಡ್ ಚೆನ್ನಾಗಿದೆ. ಥ್ಯಾಂಕ್ಸ್. ಮೈಸೆಲ್ಫ್ ಕಾರ್ತಿಕ್, ಕರಣ್ ಬ್ರದರ್. ಓಕೆ. ಏನ್ರಿ ನೀವು ತೂಕ ಮಾಡಿ ಮಾತಾಡ್ತೀರಾ? ನಾನು ಅಷ್ಟೊಂದು ಕೇಳಿದ್ರೆ ಇಷ್ಟೇ ಮಾತಾಡ್ತೀರಾ? ಸಾರಿ, ನಾನು ಇರೋದೇ ಹೀಗೆ. ಅವಳಿಗೇಕೋ ಇದು ಅತಿಯಾದ ಸಂಭಾಷಣೆ ಅನಿಸಿತು. ಆವಾಗಲಿಂದ ಇವರನ್ನೇ ನೋಡುತ್ತಿದ್ದ ಸಮೃದ್ಧ್ ಕೋಪ ಸ್ವಲ್ಪ ಸ್ವಲ್ಪ ಹೇರುತ್ತಿತ್ತು. ಅವನೆಷ್ಟೇ ತಡೆದರೂ ಹುಟ್ಟು ಗುಣವಲ್ವೇ, ಬರಲೇಬೇಕು. ಆದರೂ ಸಂಭಾಳಿಸಿಕೊಂಡು ನಿಂತಿದ್ದ. ಅವರ ಮಾತುಗಳು ಹೆಚ್ಚಾದಂತೆ ಅವನ ಕೋಪ ಕೂಡ ಏರುತ್ತಿತ್ತು. ಅವರ ಮಾತು ನಿಲ್ಲದಿದ್ದಾಗ ಅವನೇ ಬಳಿ ಬಂದ. ಯು ಆರ್ ಲುಕಿಂಗ್ ಪ್ರೆಟ್ಟಿ, ಬ್ಯೂಟಿಫುಲ್ ಗರ್ಲ್ ಎಂದು ಅವನು ಹೊಗಳುವುದಕ್ಕೂ ಸಮೃದ್ಧ್ ಬರುವುದಕ್ಕೂ ಸರಿ ಹೋಯ್ತಲ್ಲ. ಇತಿ ಎಂದು ಜೋರಾಗಿ ಕರೆದವನೇ ಸುತ್ತ ಇರುವ ಜನರು ನೋಡಿ ಧ್ವನಿ ತಗ್ಗಿಸಿದ. ಸಮೃದ್ಧ್ ಇವರು ಎಂದು ಅವಳು ಮಾತು ಶುರು ಮಾಡುವ ಮುನ್ನ, ಹಾಯ್ ಸ್ಯಾಮ್, ಐ ಆಮ್ ಕಾರ್ತಿಕ್, ಕರಣ್ ಬ್ರದರ್ ಎಂದು ಅವನೇ ಪರಿಚಯಿಸಿಕೊಂಡ. ಹಾಯ್, ಶಿ ಈಸ್ ಮೈ ವೈಫ್ ಎಂದು ಇತಿಯನ್ನು ತನ್ನೆಡೆಗೆ ಎಳೆದುಕೊಂಡು ಒಂದು ಕೈಯಲ್ಲಿ ಬಳಸಿದ. ಹೋ ಮಿಸ್ ಇತಿ, ನೀವು ಆಲ್ರೆಡಿ ಎಂಗೇಜ್ಡಾ? ಮೊದಲೇ ಹೇಳೋದಲ್ವೇನ್ರಿ, ನಾನು ಈ ಕಡೆ ಬರ್ತಾ ಇರಲಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಗೋಯ್ತು. ಏನೋ ಚೆನ್ನಾಗಿದ್ದೀರಾ ಕಾಳು ಹಾಕೋಣ ಅಂತ ಬಂದೆ, ಎಲ್ಲ ಮಿಸ್ ಆಗೋಯ್ತು ಎಂದವ. ಬಟ್ ಸಮೃದ್ಧ್, ಯು ಆರ್ ಸೋ ಲಕ್ಕಿ ಇಂದು ಸುಂದರವಾದ ಹೆಂಡತಿಯ ಪಡೆದಿದ್ದಕ್ಕೆ ಎಂದು ಅಲ್ಲಿಂದ ಬೇರೆ ಹೆಣ್ಣು ಮಕ್ಕಳ ಕಡೆ ಪಾದ ಬೆಳೆಸಿದ. ಸುತ್ತ ಯಾರೂ ಇಲ್ಲದ ನೋಡಿ, ಇತಿ ಯಾರ ಜೊತೆನೂ ಕ್ಲೋಸ್ ಆಗಿ ಮಾತಾಡಬೇಡ, ಯಾರ ಹತ್ರನೂ ಮಾತಾಡೋದಲ್ಲ. ಯಾರು ಹೇಗೆ ಅಂತ ಗೊತ್ತಿಲ್ಲ ನಿನಗೆ. ಇಷ್ಟು ದೊಡ್ಡ ಪಾರ್ಟಿಯಲ್ಲಿ ಒಬ್ಬಳೇ ನಿಂತಿದೆಯಾ? ನಿನ್ನ ಕರ್ಕೊಂಡು ಬಂದೆ ನೋಡು, ನಂದೇ ತಪ್ಪು ಎಂದು ಅವಳ ಕೈ ಹಿಡಿದು ಕಾರ್ನತ್ತ ನಡೆಯುತ್ತಿದ್ದ. ಅವಳ ಕಣ್ಗಳು ಕೊಳವಾದವು. ಹೇ ಸ್ಯಾಮ್, ಬರೋದೇ ಇವಾಗ ಬಂದಿದ್ದೀರಾ? ಆವಾಗಲೇ ಹೊರಟುಬಿಟ್ರಾ? ಇನ್ನು ಕೇಕ್ ಕಟ್ಟಿಂಗ್ ಇದೆ, ಡಿನ್ನರ್ ಇದೆ, ಮುಗಿಸ್ಕೊಂಡು ಹೋಗಿ ಎಂದು ಅವರ ಬಳಿ ಬಂದ ಕರಣ್. ಸಾರಿ ಕರಣ್, ಸ್ವಲ್ಪ ತಲೆನೋವು ಎಂದವನ ಮಾತನ್ನು ಕೇಳದೆ ತುಂಬ ಬಲವಂತ ಮಾಡಿದನು. ಜಸ್ಟ್ 1 ಗಂಟೆ ಅಷ್ಟೇ ಎಂದು ಕರೆದುಕೊಂಡು ಹೋದ. ಅವಳು ಮೌನವಾಗಿ ಅವನನ್ನು ಹಿಂಬಾಲಿಸಿದ್ಲು. ಸರ್, ನಾನು ಕಾರಲ್ಲಿರ್ತೀನಿ, ನೀವು ಫಂಕ್ಷನ್ ಮುಗಿಸ್ಕೊಂಡು ಬನ್ನಿ ಎಂದಳು ಕ್ಷೀಣ ಸ್ವರದಲ್ಲೇ. ಆಗಲೇ ಅರಿವಾಗಿದ್ದು ಅವನಿಗೆ ಪದೇ ಪದೇ ತಾನು ಮಾಡುತ್ತಿರುವ ಅವಾಂತರಗಳ ಬಗೆಗೆ. ಸಾರಿ ಇತಿ, ಬಾ ಒಳಗೆ ಹೋಗೋಣ ಎಂದುವ ಮಾತಿಗೆ ಅವಳೇನು ಹೇಳಿಯಾಳು. ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಕಾರ್ತಿಕ್ ಸಣ್ಣ ಗೇಮ್ ಇಟ್ಟಿದ್ದ, ಅಣ್ಣ ಆತಿಗೆಗಾಗಿ. ಹಾಯ್ ಎವ್ರಿವನ್, ನಾನಿವಾಗ ಚಿಕ್ಕ ಗೇಮ್ ಇಟ್ಕೊಂಡಿದ್ದೀನಿ, ಪ್ಲೀಸ್ ಎಲ್ಲ ನಿಮ್ಮ ಪಾರ್ಟ್ನರ್ ಜೊತೆ ಭಾಗವಹಿಸಿ ಎಂದನು. ಸುಮಾರು 5 ಜೋಡಿ ಮುಂದೆ ಬಂದಾಗ, ಹೇ ಸಮೃದ್ಧ್, ನಿಮ್ಮ ಪೇರ್ ಸಹ ಚೆಂದ ಇದೆ ಬನ್ನಿ ಎಂದು ಪೋರ್ಸ್ ಮಾಡಿದಾಗ ಇತಿ ಸಮೃದ್ಧ್ ಬರಲೇಬೇಕಾಯಿತು. ಗೇಮ್ ಏನಪ್ಪ ಅಂದರೆ, ನಾವು ಹುಡುಗರ ಕಣ್ಣಿಗೆ ಬಟ್ಟೆ ಕಟ್ತೀವಿ, ಅಲ್ಲಿ ಕೆಲವೊಂದು ವಸ್ತು ಇವೆ, ಅವುಗಳ ಹೆಸರು ನಾನು ಜೋರಾಗಿ ಹೇಳ್ತೀನಿ, ನಿಮ್ಮ ವೈಫ್ ಅದರಲ್ಲಿ ನಿಮಗೆ ಇಷ್ಟ ಆಗೋ ಒಂದು ವಸ್ತು ತರ್ತಾರೆ, ನೀವು ಅದನ್ನು ಗೆಸ್ ಮಾಡಬೇಕು ಎಂದನು. ಎಲ್ಲ ಹುಡುಗರ ಕಣ್ಣು ಕಟ್ಟಲಾಯಿತು. ಫೋನ್, ಜಾಮೂನ್, ಆ್ಯಪಲ್, ವೈನ್, ಡ್ರೆಸ್, ಶೂ, ನೆಕ್ಲೆಸ್, ಬಳೆ ಆ್ಯಂಡ್ ಲಾಸ್ಟ್ ಜಿಲೇಬಿ ಎಂದು ವಸ್ತುಗಳ ಹೆಸರು ಹೇಳಿದ. ಸಮೃದ್ಧ್ಗೆ ಕುತೂಹಲ ಹೆಚ್ಚಾಗಿತ್ತು, ಅವಳು ಏನು ತರುವಳೆಂದು. ಒಮ್ಮೆಯೂ ಅವನ ಜೊತೆ ಅವಳು ಮನಸ್ಸು ಬಿಚ್ಚಿ ಮಾತನಾಡಿಲ್ಲ. ಒಂದೊಂದೇ ಜೋಡಿ ಮುಗಿದಾಗ ಅವನ ಗಂಟಲು ಒಣಗುತ್ತಿತ್ತು. ಕೊನೆಯ ಸರದಿ ಅವನದು ಬಂದಾಗ ಅವನನ್ನು ನಿಲ್ಲಿಸಿ ಅವಳನ್ನು ವಸ್ತು ತರಲು ಕಳಿಸಿದರು. ಅವಳು 1 ನಿಮಿಷ ಸಹ ಯೋಚಿಸದ ಒಂದು ವಸ್ತು ತೆಗೆದುಕೊಂಡು ಬಂದಳು. ಸಮೃದ್ಧ್ ಗೆಸ್ ಮಾಡಿ ಎಂದು ಕಾರ್ತಿಕ್ ಹೇಳಿದಾಗ ಶೂ ಎಂದ ಬಾಯಿಗೆ ಬಂದಂತೆ. ನೋ ಸಮೃದ್ಧ್, ಯು ಆರ್ ರಾಂಗ್ ಎಂದಾಗ ಅವನಿಗೆ ಅರಿಯದೆ ಅವನ ಮನ ಬೇಸರಿಸಿತು. ಅವನ ಕಣ್ಪಟ್ಟಿ ಬಿಚ್ಚಿದಾಗ ಬಲ್ಬ್ ಬೆಳಗಿದಂತೆ ಅವನ ಮುಖ ಅರಳಿತು. ಅವನ ಊಹೆ ಸರಿಯಾಗಿತ್ತು. ಅವಳು ಶೂವನ್ನೇ ತಂದಿದ್ಲು. ಅವಳ ಮುಖದಲ್ಲಿನ ನೋವು ಮಿಶ್ರಿತ ನಗು ಅವನಿಗೆ ತಿಳಿಯದೇ ಇರಲಿಲ್ಲ. ಯು ಆರ್ ಬೋತ್ ಕ್ಯೂಟ್ ಪೇರ್ ಎಂದವ. ಇವಾಗ 2 ಜೋಡಿ ಗೆದ್ದಿದೆ, ಸೊ ಮತ್ತೊಮ್ಮೆ ಆಟ ಆಡಿಸುವೆ, ಆದರೆ ಈ ಬಾರಿ ವೈಫ್ ಕಣ್ಮುಚ್ಚಿತು ಎಂದಾಗ ಸಮೃದ್ಧ್ ಮನದಲ್ಲಿ ನಡುಕ ಶುರುವಾಯಿತು. ಅವಳೇನೋ ತಂದ್ಲು, ಆದರೆ ನಾನು ಅವಳ ಇಷ್ಟ ಕಷ್ಟಗಳನ್ನು ಒಮ್ಮೆಯೂ ತಿಳಿದಿಲ್ಲ ಎಂದು 5 ನಿಮಿಷ ಯೋಚಿಸಿ ಒಂದು ವಸ್ತು ತೆಗೆದುಕೊಂಡು ಬಂದ.
ಇತಿ ಗೆಸ್ ಎಂದಳು ಸೌಮ್ಯ. ಬಳೆ ಎಂದಳು. ಒಂದು ಕ್ಷಣ ಸಹ ಯೋಚನೆ ಮಾಡಿದೆ. ವಾಟ್ ಎ ಪೇರ್ ಎಂದು ಹೇಳಿ ಚಪ್ಪಾಳೆ ತಟ್ಟಿದರು ಅಲ್ಲಿ ನೆರೆದಿದ್ದವರೆಲ್ಲ. ನಾನು ತರಬೇಕಾದ್ರೆ 5 ನಿಮಿಷ ಯೋಚಿಸಿದೆ, ಆದರೆ ಇವಳು 1 ನಿಮಿಷ ಸಹ ಯೋಚಿಸದೆ ಹಾಗೆ ಹೇಳಿಬಿಟ್ಲಲ್ಲ ಎಂದು ಬಾಯ ಮೇಲೆ ಬೆರಳಿಟ್ಟುಕೊಂಡ ಸಮೃದ್ಧ್. ಮನ್ವಿತಾಳ ಸಿಟ್ಟು ನೆತ್ತಿಗೇರಿತ್ತು. ಸೂಪರ್ ಜೋಡಿ ಎಂಬ ಹೆಸರು ಅವಳಿಗೆ ಹಿಡಿಸಲಾಗಲಿಲ್ಲ. ಗಿಫ್ಟ್ ತಗೊಳ್ಳಿ ಎಂದು ಕರಣ್ ಸೌಮ್ಯರ ಕೈಯಿಂದ ಗಿಫ್ಟ್ ಕೊಡಿಸಿದ ಕಾರ್ತಿಕ್ ತೆಗೆದು ನೋಡಲು ಜೋಡಿ ವಾಚ್. ಒಬ್ಬರನ್ನೊಬ್ಬರು ನೋಡಿಕೊಂಡು ಮುಗುಳ್ನಕ್ಕರು. ಅವನ ಕೈಯಿಂದ ಅವಳಿಗೆ, ಅವಳ ಕೈಯಿಂದ ಅವನಿಗೆ ತೊಡಿಸಿದ್ರು. ಲೆಟ್ಸ್ ಡ್ಯಾನ್ಸ್ ಎಂದು ಕಾರ್ತಿಕ್ ರೊಮ್ಯಾಂಟಿಕ್ ಸಾಂಗ್ ಒಂದನ್ನು ಹಾಕಿಸಿದ. ಎಲ್ಲರೂ ಖುಷಿಯಿಂದಲೇ ಡ್ಯಾನ್ಸ್ ಮಾಡಿದರೆ ನಮ್ಮ ಸೂಪರ್ ಜೋಡಿ ಒಬ್ಬರಿಗೊಬ್ಬರು ಪರಿಚಯ ಇಲ್ಲದವರ ಹಾಗೆ ನಡೆಸಿದರು. ಆದರೂ ಅವರ ಹೆಜ್ಜೆಗಳು ಎಲ್ಲಿಯೂ ತಪ್ಪಲಿಲ್ಲ. ಸರಿ ಕರಣ್, ನಾವು ಹೋಗ್ತೀವಿ, ಆಲ್ರೆಡಿ 9 ಮನೇಲಿ ವೇಟ್ ಮಾಡ್ತಾ ಇರ್ತಾರೆ ಎಂದನು ಸಮೃದ್ಧ್. ಡಿನ್ನರ್ ಮುಗಿಸ್ಕೊಂಡು ಹೋಗಿ, ಬೇಗ ಆಗುತ್ತೆ, ಎಲ್ಲ ರೆಡಿ ಇದೆ ಎಂದಾಗ ಒಪ್ಪಲೇಬೇಕಾಯಿತು. ಎಲ್ಲರೂ ಒಟ್ಟಾಗಿ ಊಟ ಮಾಡುತ್ತಿರಲಿಲ್ಲ. ಬದಲಾಗಿ ಯಾರು ಹೋಗುವವರಿದ್ದರೋ ಅವರಷ್ಟೇ ಊಟ ಮಾಡ್ತಿದ್ರು. ಇನ್ನೂ ಉಳಿದವರು ಡ್ರಿಂಕ್ಸ್ ಮಾಡುವಲ್ಲಿ ಮಗ್ನ. ಇನ್ನೂ ಕೆಲವರು ಹರಟೆ ಹೊಡೆಯುತ್ತಾ ಕುಳಿತಿದ್ರು. ಸರ್ವ್ ಮಾಡುವ ಒಬ್ಬನ ಕರೆದು ಒಂದು ಫುಲ್ ಬಾಟಲ್ ವಿಕ್ಸಿಯನ್ನು ನೀರಿನ ಬಾಟಲ್ಗೆ ಹಾಕಿ ಸಮೃದ್ಧಿಗೆ ಕುಡಿಸುವಂತೆ ಹೇಳಿ ಕೈ ತುಂಬ ಹಣ ಕೊಟ್ಟಳು ಮನ್ವಿತಾ. ಹಣದ ಆಸೆಗೆ ಒಪ್ಪಿದ ಅವನು ಅವಳ ಟಾರ್ಗೆಟ್ ಸಮೃದ್ಧ್. ಈ ಬಾರಿ ಅವನು ಕುಡಿದು ಏನಾದರೂ ಅವಾಂತರವಾಗಲಿ, ಅವಳಿಗೆ ಅವಮಾನವಾಗಲಿ ಎಂಬುದು ಉದ್ದೇಶ. ಬೇಕೆಂದ ಸಮೃದ್ಧಿ ಎದುರಿಗಿದ್ದ ಬಾಟಲ್ ಬೀಳಿಸಿದವನು ಸಾರಿ ಹೇಳಿ ತಾನು ತಂದ ಬಾಟಲ್ ಅಲ್ಲಿ ಇಟ್ಟು ಖಾಲಿ ಮಾಡಿದ. ಊಟ ಮಾಡುತ್ತಿದ್ದ ಈತಿಗೆ ಒಮ್ಮೆಲೆ ಬಿಕ್ಕಳಿಕೆ ಶುರುವಾಗಿತ್ತು. ಸಮೃದ್ಧ್ ಅವನ ಎದುರಿದ್ದ ನೀರಿನ ಬಾಟಲ್ ತೆಗೆದು ಅವಳಿಗೆ ಕೊಟ್ಟ. ಅಷ್ಟು ನೀರನ್ನು ಕುಡಿದರೂ ಸಮಾಧಾನವಾಗದಿದ್ದಾಗ ಒಂದು ಪೂರ್ತಿ ಬಾಟಲ್ ಖಾಲಿ ಮಾಡಿದ್ಲು. ಸಮೃದ್ಧ್ ಯಾಕೋ ಒಂಥರ ಆಗ್ತಿದೆ ಎಂದು ಹೇಳುವಾಗಲೇ ಅವಳ ಮಾತು ತೊದಲುತ್ತಿತ್ತು. ಯಾಕೆ ಐತಿ, ಹುಷಾರಿಲ್ವಾ ಎಂದು ಅವಳ ಹಣೆ ಕೊರಳು ಮುಟ್ಟಿದ. ಆದರೆ ಮೈಯೇನು ಬಿಸಿ ಇರಲಿಲ್ಲ. ನನಗೊಂಥರ ಆಗ್ತಿದೆ. ಹೆಂಗೆ ಅಂದರೆ ನೀವು ಇಬ್ಬಿಬ್ರು ಕಾಣ್ತಿದ್ದೀರಾ, ತಲೆಯೆಲ್ಲ ಹಿಂಗೆ ರೌಂಡ್ ಹೊಡಿತಿದೆ ಎಂದು ತನ್ನ ತೋರು ಬೆರಳು ತೋರಿ ಸುತ್ತಿ ತೋರಿದ್ಲು. ಸ್ವಲ್ಪವೇ ಮತ್ತು ಏರುತ್ತಿತ್ತು. ಯಾಕೆ ಐತಿ, ಬಿಡಿಸಿ ಹೇಳು ಏನಾಗ್ತಿದೆ ಅಂತ ಎಂದವನಿಗೆ ಭಯ, ಆತಂಕ ಎಂದು ಹೀಗೆ ಆಡದವಳು ಆಡುತ್ತಿರುವ ಪರಿಗೆ ತುಸು ಅನುಮಾನ ಬಂದು ಅವಳ ಬಳಿಗೆ ಬಾಗಲು ಕುಡಿತದ ವಾಸನೆ ಅವನ ಮೂಗಿಗೆ ಬಡಿಯಿತು. ಇತಿ, ಡ್ರಿಂಕ್ಸ್ ಮಾಡಿದೀಯಾ ಎಂದು ಕನಳರಿಸಿ ಕೇಳಿದ. ಛಿ ಹೋಗಿ ಸಮೃದ್ಧ್, ನಾ ಡ್ರಿಂಕ್ಸ್ ಮಾಡ್ತೀನ, ನಾನು ಗುಡ್ ಗರ್ಲ್ ಅಲ್ವಾ ಎಂದು ಮೂತಿ ಉದಿಸ್ಕೊಂಡ್ಲು. ಸರಿ, ನೀನು ಗುಡ್ ಗರ್ಲ್, ಇವಾಗ ಬಾ ಮನೆಗೆ ಹೋಗೋಣ ಎಂದು ಮೇಲೆ ಎದ್ರು. ಅವನಿಗೆ ಅವಳನ್ನು ಸೇಫಾಗಿ ಮನೆಗೆ ಕರೆದೊಯ್ಯಬೇಕಿತ್ತು. ಇಬ್ಬರು 4 ಹೆಜ್ಜೆ ಮುಂದೆ ಬಂದರು. ನಡೆಯುವಾಗ ವಾಲಾಡುತ್ತಿದ್ದ ಅವಳನ್ನು ತೆಕ್ಕೆಗೆ ತೆಗೆದುಕೊಂಡ. ಇಳಿಸಿ ಸಮೃದ್ಧ್, ನಾನು ನಡ್ಕೊಂಡು ಬರ್ತೀನಿ ಎಂದರೂ ಕೇಳದೆ ಸುಮ್ಮನೆ ನಡೆದ. ಅವನು ಕಾರಿನ ಬಳಿ ಹೋಗುವವರೆಗೂ ಅವಳು ಆಟ ಬಿಡಲಿಲ್ಲ. ಇಳಿಸಿ ಸಮೃದ್ಧ್, ಇಳಿಸಿ ಪ್ಲೀಸ್ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿದರು ಹುಡುಗ. ಡೋಂಟ್ ಕೇರ್. ಇಳಿಸೋ ಸಿಟ್ಟಿಷ್ಟ ಎಂದಳು ಕೋಪದಿಂದ. ಅವಳು ಸಿಟ್ಟಿಷ್ಟ ಎಂದಿದ್ದೆ ಆಶ್ಚರ್ಯದಿಂದ ಅವಳ ಮುಖ ನೋಡಲು. ಹಿಹಿಹಿ, ನೀವು ಯಾವಾಗಲೂ ಸೀಟ್ ಮಾಡ್ಕೋತೀರಲ್ವಾ, ಅದಕ್ಕೆ ನಾನೇ ನಿಮಗೆ ಇಟ್ಟಿದ್ದು ಸಿಟ್ಟು ಪ್ಲಸ್ ಇಷ್ಟ, ಸಿಟ್ಟಿಷ್ಟ ಅಂತ ಎಂದು 32 ಹಲ್ಲು ಬಿಟ್ಲು. ಯಾವಾಗಿಟ್ಟಿದ್ದು ಎಂದು ಬೇಕಂತಲೇ ಸಿಟ್ಟಿನ ಮುಖ ಮಾಡಿ ಕೇಳಿದ. ಅವಳ ಮಾತಿನ ವರಸೆಗೆ ಅದಾಗಲೇ ಸೋತಿದ್ದ ಹುಡುಗ. ಯಾವಾಗ ಅಂದರೆ ಎಂದು ಕೆನ್ನೆಯ ಮೇಲೆ ಕೈ ಇಟ್ಟು ಯೋಚಿಸಿದವಳು. ನೀವು ನನ್ನ ಮೇಲಿನ ಪ್ರೀತಿಗೆ ಕೋಪದ ಮುಖವಾಡ ಹಾಕಿದ್ದೀರಾ ಅಂತ ಗೊತ್ತಾದ ಮೇಲೆ ಎಂದಳು. ನಿನ್ನ ಮೇಲೆ ನನಗೆ ಕೋಪ ಇದೆ, ಪ್ರೀತಿ ಇಲ್ಲ ಎಂದ ಅವಳನ್ನು ಕಾಡಿಸಲು. ಹ್ಞೂ 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 ಎಂದು ಸುಳ್ಳು ಕಣ್ಣೀರು ಹಾಕುತ್ತಾ. ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ, ನಾನೇನು ತಪ್ಪು ಮಾಡಿದೆ ಎಂದಳು ಮುದ್ದು ಮುಖ ಮಾಡಿ. ಅವಳ ಹೊಸ ವರಸೆಗೆ ಅವನಂತೂ ಕರಗಿ ಹೋಗಿದ್ದ. ಯಾಕೆ ಅಂತ ನಿನಗೆ ಕಾರಣ ಗೊತ್ತಿಲ್ವಾ ಎಂದು ಮತ್ತೆ ನಡೆಯಲು ಪ್ರಾರಂಭಿಸಿದ. ಗೊತ್ತಿಲ್ಲ, ಮೊದಲು ಇಳಿಸು ನನ್ನ ಎಂದರು. ಅವನು ಇಳಿಸದೆ ಹೋಗುವಾಗ ಹೆಲ್ಪ್ ದಿ ಗ್ರೇಟ್ ಸಮೃದ್ಧ್ ಪಾಟೀಲ್, ಒಂದು ಹುಡುಗಿ ಕಿಡ್ನ್ಯಾಪ್ ಮಾಡ್ತಿದ್ದಾನೆ, ಕಾಪಾಡಿ ಎಂದಳು. ಇದೇ ಇನ್ನೇನು ಕಾರ್ ಹತ್ತಿರನೇ ಇದ್ದೀವಿ, ಚುಪ್ ಎಂದಳು. ಮತ್ತೆ ಕಾಪಾಡಿ ಎಂದು ಅರಚುವಾಗ ಚುಪ್ ಅಂದರೆ ಚುಪ್, ಬಾಯಿ ಮುಚ್ಚಿದ್ರೆ ಸರಿ ಇವಾಗ ಎಂದಾಗ ಬಾಯಿಯ ಮೇಲೆ ಬೆರಳಿಟ್ಟು ಸುಮ್ಮನಾದಳು. ಅವನೇ ಕಾರಿನ ಒಳಗೆ ಕೂರಿಸಿ ಸೀಟ್ ಬೆಲ್ಟ್ ಹಾಕಿದ. ಇಲ್ಲೇ ಇರು, 1 ನಿಮಿಷ ಬರ್ತೀನಿ, ಕರಣ್ಗೆ ಹೇಳಿ ಬರ್ತೀನಿ ಎಂದು ಕಾರ್ ಡೋರ್ ಲಾಕ್ ಮಾಡಿ ನಡೆದ. ಕರಣ್, ನಾವು ಹೋಗ್ತೀವಿ. ಓಕೆ ಸಮೃದ್ಧ್, ಇತಿ ಅವರಲ್ಲಿ, ಅವಳಿಗೆ ಸುಸ್ತಾಗಿದೆ, ಕಾರಲ್ಲಿ ಕೂತಿದ್ದಾಳೆ. ಸರಿ ಹೋಗಿ ಬನ್ನಿ. ಸರಿ ಬಾಯ್ ಎಂದು ಅಲ್ಲಿಂದ ಬಂದನು ಸಮೃದ್ಧ್. ಅವನು ಮರಳಿ ಕಾರಿನ ಬಳಿ ಬಂದಾಗ ಅವನ ಮುದ್ದಿನ ಮಡದಿ ಬಾಯಿಯ ಮೇಲೆ ಬೆರಳಿಟ್ಟೇ ಇದ್ಲು. ಅವನು ಡೋರ್ ಓಪನ್ ಮಾಡಿ ಒಳಗೆ ಬಂದಾಗ ಕೈಯಲ್ಲಿ ಆ್ಯಕ್ಷನ್ ಮಾಡಿ ತೋರಿಸಿದ್ಲು. ಅವನಿಗೆ ಅರ್ಥ ಆಗದೇ ಇದ್ದಾಗ ಏನು ಎಂದ. ಅವಳದು ಮಾತದ ನಟನೆ. ಏನು ಬಾಯ್ಬಿಟ್ಟು ಹೇಳು ಎಂದಾಗ, ಆ್ಯಕ್ಷನ್ ಮಾಡಿದರೆ ಗೊತ್ತಾಗಲ್ವಾ, ಮಾತಾಡಬೇಡ ಅಂತ ನನ್ನ ಗಂಡ ಹೇಳಿದ್ದಾನೆ. ಅವನಿಗೇನಾದರೂ ಗೊತ್ತಾದರೆ ನನ್ನ ಇಲ್ಲೇ ಹೂತಾಕಿ ಬಿಡ್ತಾನೆ. ಹೋಗು, ನೀನು ಯಾರು, ನಮ್ಮ ಕಾರಲ್ಲಿ ಯಾಕೆ ಬಂದಿದ್ದು ಎಂದು ಜೋರು ಮಾಡಿ ಮತ್ತೆ ಬಾಯಿ ಮೇಲೆ ಬೆರಳಿಟ್ಕೊಂಡ್ಳು. ನಿಂಗೆ ಕುಡಿದು ಜಾಸ್ತಿ ಆಗಿದೆ, ನಾನೇ ಸಮೃದ್ಧ್ ಎಂದವ ಕೀ ಹಾಕಿ ಕಾರ್ ಸ್ಟಾರ್ಟ್ ಮಾಡಿದ. ಯೋ ನಿಲ್ಸಯ್ಯ, ನನ್ನ ಗಂಡ ಇನ್ನೂ ಬಂದಿಲ್ಲ, ಏನು ಗೊತ್ತಾ, ಬಾಯಿಲಿ ಎಂದು ಬಳಿಗೆ ಕರೆದಳು. ಅವನು ಬಳಿಗೆ ಬಾಗಿದಾಗ, ನೀನು ಇಲ್ಲಿಂದ ಹೋಗ್ಬಿಡು, ನನ್ನ ಗಂಡ ಬಂದರೆ
ಯಾವನೇ ಇವನು, ನಿಂಗೆ ಎಷ್ಟನೇ ಅವನು, ಎಷ್ಟು ದುಡ್ಡು ತೊಗೊಂಡಿದ್ದೀಯಾ, ಎಷ್ಟು ರಾತ್ರಿಗೆ ಮಾತಾಡ್ಕೊಂಡಿದ್ದೀಯಾ ಅಂತ ಜೋರು ಮಾಡಿ ನನಗೆ ರಪ್ಪ ಅಂತ ಹೊಡಿತಾರೆ. ಪ್ಲೀಸ್ ಹೋಗು ಎಂದಳು ಕೆನ್ನೆಯ ಮೇಲೆ ಕೈ ಇಟ್ಟು. ಅವಳ ಮನದ ಮಾತು ಇವಾಗ ಹೊರಬಂದಿತ್ತು. ಆ ಮಾತುಗಳು ಇವನಿಗೆ ಸರಿಯಾಗಿ ಚುಚ್ಚಿತು. ಮತ್ತು ಇನ್ನೊಂದು ವಿಷಯ ಗೊತ್ತಾ ಎಂದು ಅವನ ಬಳಿ ಬಾಗಿದವಳು, ನಾನು ಏನು ತಪ್ಪು ಮಾಡಿಲ್ಲ ಅಂದರೂ ಸಮೃದ್ಧ ನನಗೆ ಹೊಡಿತಾರೆ, ತುಂಬ ನೋವಾಗುತ್ತೆ ಗೊತ್ತಾ ಎಂದ್ಲು. ಅವನು ಸುಮ್ಮನೆ ಕಾರ್ ಮುಂದೆ ಚಲಾಯಿಸ್ತಿದ್ದ. ಯೋ ತಡಿಯಯ್ಯ, ನನ್ನ ಗಂಡ ಬಂದಿಲ್ಲ ಅಂತ ಹೇಳಿಲ್ವಾ, ಕಿವಿ ಕೇಳಿಸುತ್ತೆ ತಾನೇ ಎಂದಳು ಜೋರಾಗೆ. ಕಾರಿಗೆ ಬ್ರೇಕ್ ಹಾಕಿದವನೇ ಅವಳೆಡೆ ತಿರುಗಿ, ನಾನೇ ಸಮೃದ್ಧ ಎಂದ. ಅಲ್ಲ ನೀನು. ಅಯ್ಯಪ್ಪ ನಾನೇ ಕಣೆ. ನನ್ನ ಸಮೃದ್ಧ ಇಷ್ಟು ಸ್ಮೂತಾಗಿ ಮಾತಾಡಲ್ಲ. ಮತ್ತು ಹೆಂಗಿರ್ತಾನೆ, ಮಾತಿಗೂ ಸಿಟ್ಟು ಮಾಡ್ಕೋತಾನೆ. ಸಿಟ್ಟಿಷ್ಟ ಮತ್ತು ಏನು ಮಾಡ್ತಾನೆ, ನನಗೆ ಕೇಳದೆ ಮುತ್ತು ಕೊಡ್ತಾನೆ. ಹೌದಾ, ಇವಾಗ ಸುಮ್ಮನೆ ಕೂರಲಿಲ್ಲ ಅಂದರೆ ನಾನು ಅದನ್ನೇ ಮಾಡೋದು ಎಂದನು. ಅಂದರೆ ನಿನ್ನ ತುಟಿಲಿರೋ ವಿಸ್ಕಿನ ನಾನು ಟೇಸ್ಟ್ ಮಾಡ್ತೀನಿ. ನನ್ನ ತುಟಿಲಿ ವಿಸ್ಕಿ ಇದೀನಾ, ಎಲ್ಲಿ, ನನಗೆ ಕಾಣ್ತಾನೇ ಇಲ್ಲ ಎಂದು ತನ್ನ ತುಟಿಯ ನೋಡಿಕೊಳ್ಳಲು ಅವನು ಅವಳ ಅರತಗಳ ಬಂಧಿಸಿದ. ಹುಡುಗಿ ಗಪ್ ಚುಪ್. ಮನೆ ಬರುವವರೆಗೂ ಮಾತಿಲ್ಲ. ಮನೆಯಲ್ಲಿ ಇತ್ತಿ ಕುಡಿದಿರುವ ವಿಷಯ ತಿಳಿದರೆ ಸುಮ್ಮನೆ ಸೀನ್ ಕ್ರಿಯೇಟ್ ಆಗುತ್ತೆ ಎಂದು ತಿಳಿದವನು ಎಲ್ಲರ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ತಂಗಿ ಸಾನ್ನಿಧ್ಯಕ್ಕೆ ಕರೆ ಮಾಡಿದ. ಅದು ಗೇಟ್ ಬಳಿ ಕಾರ್ ನಿಲ್ಲಿಸಿ, ಹಲೋ ಗೊಂಬೆ, ಒಂದು ಹೆಲ್ಪ್. ಏನು ಅಣ್ಣ, ಮನೇಲಿ ಎಲ್ಲ ಮಲಗಿದಾರಾ, ಒಮ್ಮೆ ಚೆಕ್ ಮಾಡಿ ಹೇಳ್ತೀಯಾ? ಯಾಕಣ್ಣ, ಪ್ಲೀಸ್ ನೋಡಿ ಹೇಳು ಎಂದು ಕೇಳಿಕೊಂಡ. 1 ಮಿನಿಟ್ ಅಣ್ಣ ಎಂದು ಹೇಳಿ ಹೋದವಳು ಎಲ್ಲವನ್ನ ನೋಡಿ ಬಂದು, ಅಣ್ಣ ಎಲ್ಲ ಮಲಗಿದ್ದಾರೆ ಎಂದಳು. ಹೌದಾ, ಥ್ಯಾಂಕ್ ಯು ಎಂದನು. ಯಾಕೆ ಅಂತ ಹೇಳಿಲ್ವಲ್ಲ ಎಂದಳು. ಮತ್ತೆ ಡೋರ್ ತೆಗಿ, ಗೊತ್ತಾಗುತ್ತೆ ಎಂದು ಹೇಳಿದಾಗ ಸಾನು ಬಂದು ಡೋರ್ ತೆಗೆಯಲು ಇತಿಯನ್ನು ಎತ್ತಿಕೊಂಡು ನಿಂತಿದ್ದ ಸಮೃದ್ಧ. ಮೊದಲಾದರೆ ಅಣ್ಣ ಅತ್ತಿಗೆ ನೋಡಿ ಖುಷಿ ಪಡುತ್ತಿದ್ಲು. ಆದರೆ ಈಗ ಅವಳಿಗೆ ಅತ್ತಿಗೆ ಮೇಲೆ ಅಸಹ್ಯ ಬಂದಿದೆ. ಮೂತಿ ತಿರುವಿದ್ಲು. ಏನಾಯಿತು, ಈಗ ಎತ್ಕೊಂಡು ಬಂದಿದೀಯಾ ಎಂದ್ಲು. ಡ್ರಿಂಕ್ಸ್ ಮಾಡಿದ್ದಾಳೆ ಎಂದು ಅವ ಹೇಳಿದ್ದೆ. ವಾಟ್ ಎಂದು ಕಿರುಚಿದಳು. ಅದೇಗೆ ಸಿಕ್ತೋ ಗೊತ್ತಿಲ್ಲ, ಬಟ್ ತುಂಬ ಓವರ್ ಆಗಿದೆ ಎಂದು ಅವ ಹೇಳಿದಾಗ, ಕುಡಿದು ಅಭ್ಯಾಸ ಇರಬೇಕು, ಮನೆಯವರಿಗೆಲ್ಲ ಗೊತ್ತಾಗಲಿ ಬಿಡು, ಇವಳ ಇನ್ನೊಂದು ಮುಖ ಅವರಿಗೂ ಗೊತ್ತಾಗಲಿ. ಗೊಂಬೆ ಸುಮ್ಮನೆ ಮಲ್ಕೋ ಹೋಗು ಎಂದನು. ಈರಣ್ಣ, ಅಪ್ಪನ್ನ ಕರಿತೀನಿ ಎಂದು ಅವಳು ಹೇಳಿದಾಗ, ಗೊಂಬೆ ನಿಂಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ, ಹೋಗು ಎಂದು ಮೊದಲ ಬಾರಿ ಜೋರು ಮಾಡಿದ್ದ ತಂಗಿಯ ಮೇಲೆ ಹೆಂಡತಿಯ ಸಲುವಾಗಿ. ಅಳುತ್ತಾ ಓಡಿ ರೂಮಿಗೆ ಹೋದಳು ಸಾನು. ಕಣ್ಣೀರ ಜೊತೆಗೆ ಅವಳ ಕೋಪವು ಜಾಸ್ತಿಯಾಗಿತ್ತು. ಅವನು ಇತಿಯನ್ನು ರೂಮಿಗೆ ಕರೆದುಕೊಂಡು ಬಂದರೂ ಅವಳೊಂದು ಮಾತನಾಡಲಿಲ್ಲ. ಕೋಪ ಸಹ ಕಡಿಮೆ ಆಗಿರಲಿಲ್ಲ. ಇತಿ, ನಿನ್ನ ಸೀರೆ ತೆಗೆದು ಬೇರೆ ಹಾಕ್ಕೊಂಡು ಮಲ್ಕೋ ಎಂದ. ಅವಳಿಂದ ಉತ್ತರವೇ ಇಲ್ಲ. ಇತಿ, ನಿಂಗೆ ಹೇಳ್ತಿರೋದು ಎಂದು ಮತ್ತೆ ಹೇಳಿದಾಗ ಈಗಲೂ ಉತ್ತರ ಇಲ್ಲ. ಅವಳ ಬಳಿ ಬಂದವನು ಅವಳ ಮುಖವನ್ನು ಬೋಗಸೆಯಲ್ಲಿ ಹಿಡಿದು, ಯಾಕೆ, ನನ್ನ ಮೇಲೆ ಕೋಪನಾ ಎಂದ. ಹ್ಞೂ ಎಂಬಂತೆ ಉದ್ದುದ್ದ ತಲೆ ಆಡಿಸಿದ್ಲು. ಯಾಕೆ ಎಂದ ಅವಳನ್ನು ನೋಡುತ್ತಾ. ಬೈದಿರೋ ನೀವು ಎಂದು ಮುದ್ದಾಗಿ ಕೇಳಲು, ನಾನು ಯಾಕೆ ಬೈಲಿ, ಏನು ಹೇಳು ಎಂದಳು. ಮತ್ತೆ ನನಗೆ ಉಪ್ಪಿನಕಾಯಿ ಬೇಕು ಎಂದಳು. ತೆಗೆದು ಬಿಟ್ಟ ಅಂದರೆ ಸುಮ್ಮನೆ ಮಲ್ಗು ಎಂದು ತಾನು ಡ್ರೆಸ್ ಚೇಂಜ್ ಮಾಡಿ ಬಾತ್ರೂಮ್ ಸೇರಿದ. ಡ್ರೆಸ್ ಚೇಂಜ್ ಮಾಡಿ ಬಂದಾಗ ರೂಮಲ್ಲಿ ಅವಳ ಸುಳಿವಿಲ್ಲ. ಅಯ್ಯೋ, ಕೋತಿಗೆ ಹೆಂಡ ಕುಡಿಸಿದ ಪರಿಸ್ಥಿತಿ ಆಗೋಯ್ತು ನಂದು ಎಂದು ಕೆಳಗೆ ಓಡಿದ. ಪಾಪ ಅಲ್ವಾ ನಮ್ಮ ಸಮೃದ್ಧ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಇತಿ ಏನು ಮಾಡ್ತಾಳೆ ಅಂತ ನೋಡೋಣ ಅಲ್ವಾ? ಬೇಗ ಕಮೆಂಟ್ ಹಾಕಿ, ಬೇಗ ಎಪಿಸೋಡ್ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.